ಪೋಷಣ್ ಟ್ರ್ಯಾಕರ್ ಕೇಂದ್ರ ಸರ್ಕಾರದಿಂದ ಮಾಡಿರುವಂತಹ ಇದು ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯರ ದಿನನಿತ್ಯದ ಕಾರ್ಯಾಚರಣೆಯನ್ನು ಒಂದು ಆಪ್ ಮುಖಾಂತರ ಮಾಡುವ ಸಲುವಾಗಿ ಇದನ್ನು ಮಾಡಲಾಗಿದೆ. ಪೋಷಣ್ ಟ್ರ್ಯಾಕರ್ನಲ್ಲಿ ಮೊಟ್ಟ ಮೊದಲಿಗೆ ನಾವು ಕೇಂದ್ರಕ್ಕೆ ಬಂದ ಕೂಡಲೇ 9:30ಕ್ಕೆ ಕೇಂದ್ರ ತೆರೆದಿದೆ ಎಂದು ನಮೂದಿಸಬೇಕಾಗುತ್ತದೆ. ಫಸ್ಟ್ನೇ ಗರ್ಭಿಣಿ ಆದ ತಕ್ಷಣನೇ ಗಂಡನ ಆಧಾರ ಕಾರ್ಡ್ ಬೇಕು, ಗರ್ಭಿಣಿ ಆಧಾರ ಕಾರ್ಡ್ ಬೇಕು, IPPB ಅಕೌಂಟ್ ನಂಬರ್ ಬೇಕು. ಇದೆಲ್ಲ ತೆಗೆದುಕೊಂಡು ಹೋಗಿ ನರ್ಸರಿ ಹತ್ರ ಇಂಪ್ರೂವ್ ಮಾಡಿಸಬೇಕು. ಫಸ್ಟ್ನೇ ಗರ್ಭಿಣಿ ಆದ ತಕ್ಷಣ 5 ತಿಂಗಳ ಒಳಗಡೆ ಈ ಅರ್ಜಿ ಕೊಡಬೇಕು. 3,000 ಬೀಳುತ್ತೆ. ಆಮೇಲೆ ಹೆರಿಗೆ ಆದ ತಕ್ಷಣ 2,000 ಬೀಳುತ್ತೆ. ಎರಡನೇ ಹೆರಿಗೆ ಪ್ರಮಾಣ ಪತ್ರ ಮತ್ತು ಚುಚ್ಚುಮದ್ದು ಕೊಡಬೇಕು ಡೆಲಿವರಿ ಆದಮೇಲೆ. ಇಷ್ಟು ಹೇಳ್ತೀನಿ. ನನ್ನ ಬಾಯಿ ಆರಿಂದ 3 ಮಕ್ಕಳಿಗೆ THR ಫೇಸ್ ಕ್ಯಾಪ್ ಮಾಡಬೇಕು ತಿಂಗಳು ಒಂದ್ಸರಿ. 3 ರಿಂದ 6 FRS ಮತ್ತೆ ಫೇಸ್ ಕ್ಯಾಪ್ಚರ್ ಮಾಡೋದು. ಮತ್ತೆ ಪೋಷಣ್ ಟ್ರ್ಯಾಕರ್ ಅಲ್ಲಿ ಪ್ರತಿದಿನ ಮಕ್ಕಳ ಹಾಜರಾತಿಯನ್ನು ನಮೂದಿಸಬೇಕು. ಮತ್ತೆ ಗರ್ಭಿಣಿ ಬಾಣಂತಿಯರ ಹಾಜರಾತಿಯನ್ನು ಕೊಡಬೇಕಾಗುತ್ತೆ. ಮತ್ತೆ ಪ್ರತಿ ತಿಂಗಳು 3 to 6 FRS ಮಾಡಬೇಕು. ಮತ್ತೆ 6 to 3 HCM ಪ್ರತಿದಿನ ನಮೂದಿಸಬೇಕು. 3 to 6 ಅಲ್ಲಿ HCM ನಮೂದಿಸಬೇಕು. ಮತ್ತೆ 1ನೇ ತಾರೀಕಿನೊಳಗೆ 6 to 3 ವಿತರಣೆ ಮಾಡಬೇಕು. ಮತ್ತೆ FRS 5ನೇ ತಾರೀಕು ಒಳಗಡೆ ಮಕ್ಕಳ ತೂಕನ ಎತ್ತರ ಹಾಗೆ ಮಕ್ಕಳ ತೂಕ ಹಾಗೂ 100% ಮಾಡಬೇಕು. ಮಕ್ಕಳ ತೂಕ ಹಾಕಿ ಅದು ಎಲ್ಲ ಎಂಟ್ರಿ ಮಾಡಬೇಕು. ಅಟೆಂಡೆನ್ಸ್ ಹಾಕಬೇಕು 100%. ಫೋಟೋ ಕ್ಯಾಪ್ಚರ್ ಮಾಡಬೇಕು.